ಹಲೋ ಮೈ ವಿವರ್ಸ್, ಎಲ್ರು ಹೇಗಿದ್ದೀರಾ? ಖಂಡಿತ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ಮತ್ತೆ ನನ್ನ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದ್ರೆ ಶೇರ್, ಕಮೆಂಟ್, ಲೈಕ್ ಕೂಡ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮೇಡಮ್ ಬಂದಿದ್ದೇ ಲೇಟು. ಬಂದ ತಕ್ಷಣವೇ ಇವತ್ತು ಬೇಗನೆ ಹೋಗಬೇಕು ಅಂತ ಹೇಳ್ಬಿಟ್ರು. ನನಗೆ ಶಾಕು ಆಯಿತು, ಜೊತೆಲಿ ಖುಷಿನೂ ಆಗೋಯ್ತು. ಬೇಗ ಮುಗಿತೈತಲ್ಲ, ಬೇಗನೆ ಹೋಗ್ಬಿಟ್ಟು ಚಳಿ ಬೇರೆ ಆಗ್ತಾಯಿದೆ, ಬೇಗ ಹೋಗ್ಬಿಟ್ಟು ಬಿಸಿ ಬಿಸಿ ಟಿಫನ್ ತಿಂದುಬಿಡೋಣ ಅಂತ. ಇವತ್ತು ಬೇಗ ಹೋಗಬೇಕು ಅಂದ ಕಾರಣ ಜಾಸ್ತಿ ಏನು ಮಾಡ್ಸೋಕ್ಕಾಗಲಿಲ್ಲ. ನಮ್ಮ ಬಾಯ್ಸ್ ಬೇರೆ ಮಾಡ್ತಾಯಿದ್ರು ಆ ಕಡೆ ಈ ಕಡೆಯೂ. ನಮ್ಮ ಮೇಡಮ್ನಿಗೆ ಮಾಡಿಸ್ಬಿಟ್ಟು ಜಸ್ಟ್ ಯೋಗ ಮತ್ತು ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಚಸ್ ಮಾಡಿಸ್ಬಿಟ್ಟು ನಾನು ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ಫಸ್ಟು ಟಿಫನ್ ಹೀಗಾಗಿದೆ, ಹೇಗಿದೆ ರುಚಿ ಅಂತ ನೋಡಬೇಕಲ್ವಾ. ಘಮ ಘಮ ಅಂತ ಸ್ಮೆಲ್ ಬಂದುಬಿಡ್ತು ಓಪನ್ ಮಾಡಿದ ತಕ್ಷಣ. ಪಲಾವ್ ಏನಾದರೂ ಮಾಡಿದ ತಕ್ಷಣ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಇದ್ರಲ್ಲೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ರೈಸು ಕೂಡ. ಅದಾದಮೇಲೆ ನಮ್ಮ ಮೇಡಮ್ ಸ್ಮೆಲ್ಲಿಗೇ ನಂಗೆ ಹೊಟ್ಟೆ ಶೀತೈತೆ ಅಂತ ಹಾಕೊಂಡು ಬಾರಿಸ್ತಾ ಇದ್ದಾರೆ. ಅಂದ್ಕೊಂಡು, ನೀನು ಒಂದು ಮೆಸ್ ಓಪನ್ ಮಾಡಿಬಿಡಮ್ಮ ಅಂತ ಹೇಳ್ತಾ ಇದ್ದಾಳೆ. ಅಷ್ಟು ಚೆನ್ನಾಗಿ ಮಾಡ್ತೀನಂತೆ. ಕ್ರೆಡಿಟ್ ಇವತ್ತು ಬಾತ್ ಮಾಡಿದಾಗೆಲ್ಲ ಕ್ರೆಡಿಟ್ ಮಿಸ್ ಆಗಿಲ್ಲ. ಮತ್ತು ತುಂಬ ಚಳಿ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಫ್ರೆಶ್ ಇಟ್ಕೊಂಡು ಕೂತ್ಬಿಟ್ಟಿದ್ದೀನಿ, ಬೆಚ್ಚಗಾಗಲಿ ಅಂದ್ಬಿಟ್ಟು. ಇವತ್ತಂತೂ ಇಷ್ಟು ದಿನಕ್ಕೂ ಇವತ್ತಿಗೂ ತುಂಬಾ ಚಳಿ ಇತ್ತು. ಆದ್ದರಿಂದ ಇವತ್ತು ಹಿಂಗೆ ಹೋಗಿದ್ದೀನಿ. ಇವತ್ತು ಶರ್ಟ್ ಹಾಕ್ಕೊಂಡಿಲ್ಲ, ಮಾಮೂಲಿ ಟೀ ಶರ್ಟು ಫುಲ್ ಇರೋದೇ ಸ್ವೆಟರ್ ಥರ ಹಾಕೊಂಡೋಗ್ಬಿಟ್ಟಿದೆ, ಅಷ್ಟು ಚಳಿ ಇತ್ತು. ಇನ್ನು ಟಿಫನಿಗೆ ಫ್ರೂಟ್ಸ್ ಏನೂ ಇಲ್ಲ ಅಂದ್ಬಿಟ್ಟು ಪೊಮೊಗ್ರೇನೇಟ್ ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ. ಕಮೆಂಟ್ ಮಾಡಿ ನೀವು ಯಾವ ಥರ ಕಟ್ ಮಾಡ್ತೀರಾ ಪೊಮೊಗ್ರೇನೇಟ್ ಅಂತ. ಒಂದು ಬೀಜನೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡೋದ್ರಿಂದ. ನಾನು ಸ್ವಲ್ಪ ದೂರ ಹೋಗ್ತಾಯಿದ್ದೀನಿ. ಯಾವುದಕ್ಕೆ ಎದುರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಪೊಮೊಗ್ರೇನೇಟ್ ಬಿಡಿಸ್ಬೇಕು ಮಾತ್ರ ತುಂಬಾ ಎದುರ್ಕೋತೀನಿ. ಯಾಕೆಂದರೆ ಬಟ್ಟೆ ಒಂದು ಸಲ ಅದ್ರದ್ದು ಕಲೆ ಆಯಿತು ಅಂದರೆ ಲೈಫ್ ಲಾಂಗ್ ಆ ಬಟ್ಟೆ ಎಸಿಬೇಕು, ಆ ಥರ ಆಗ್ಬಿಡುತ್ತೆ. ಅದ್ರ ಬೇರೆ ವೈಟ್ ಕಲರ್ ಬೇರೆ ಹಾಕ್ಕೊಂಡಿದ್ದೀನಿ. ಅದರಿಂದ ಹಂಗೆ ಇವತ್ತು ಟಿಫನ್ ನೋಡ್ತಾ ಇದ್ದೀರಲ್ಲ, ನೋಡ್ಬಿಟ್ಟು ಬಿಸಿಲಿ ಬಿಸಿಲಲ್ಲಿ ಕುತ್ಕೊಂಡು ತಿಂತಾಯಿದ್ದೀನಿ. ಟಿಫನ್ ಎಲ್ಲ ತಿಂದ ಮೇಲೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಅಲ್ವಾ. ಇವತ್ತು ಮೊಳಕೆ ಕಾಳು ನೆನಾಕಿದ್ದೆ, ಹುಳ್ಳಿಕಾಳು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲನೂ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಅಂದರೆ ಮಾಮೂಲಿ ತರಕಾರಿ ಅಂದ್ಕೊಂಬಿಡಿ, ಈರುಳ್ಳಿ, ಟೊಮೆಟೊ ಅಷ್ಟೇ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಯಾವ ರೀತಿ ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಇನ್ನು ಬೆಳ್ಳುಳ್ಳಿ ಅವೆಲ್ಲ ತೊಗೊಂಡು ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ ಅಂತ. ನೆನ್ನೆನೇ ಸೋಸ್ಬಿಟ್ಟು ಇಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ನೆಕ್ಸ್ಟು ಬಂದು ಡೇಟ್ಸ್ ಸ್ವಲ್ಪ ಹಾಗೆ ಉಳಿದಿತ್ತು. ಇನ್ನು ಮನೆಯಲ್ಲಿ ಜಾಮ್ ಕೂಡ ಖಾಲಿ ಆಗಿತ್ತು. ಬ್ರೆಡ್ಡಿಗೆ ಯೂಸ್ಫುಲ್ ಅಲ್ವಾ. ಅದನ್ನು ಮಾಡ್ಕೊತಾ ಇವತ್ತಿನ ಬೆಳಗಿನ ರೂಟೀನು, ನನ್ನ ಕೆಲಸ, ನನ್ನ ಡ್ಯೂಟಿ ಎಲ್ಲನೂ ಮುಗೀತು. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಪನ್ನೀರು ಸಲಾಡ್ನ ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಗಿತ್ತು, ಕ್ರಿಸ್ಪಿಯಾಗಂತೂ ತುಂಬ ಟೇಸ್ಟಿಯಾಗಿತ್ತು. ಒಂದು ಸ್ವಲ್ಪನೂ ಎಣ್ಣೆ ಹಾಕ್ದಲೇ ಮಾಡಿದ್ದು, ತುಂಬಾ ಖುಷಿ ಆಯಿತು. ಡಯಟ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಈ ಏರ್ ಫ್ರೈಯರ್ ಅಂತಲೇ ಹೇಳ್ಬೋದು. ಮತ್ತು ನನ್ನ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮಕ್ಕಳು ಬಂದಾಗ ಅವ್ರಿಗೆ ಏನೋ ಎಕ್ಸಿಬಿಷನ್ ಇದೆ ಅಂದ್ಬಿಟ್ಟು ಏನೇನೋ ಪೇಪರಲ್ಲಿ ಮಾಡಿದ್ಲು. ಹಂಗೆ ಅವ್ರಿಗೂ ಕೂಡ ನೈಟು ಊಟ ಮಾಡ್ಕೊತ ಈಗ ಕೂತಿದ್ವಿ. ಯಾಕೋ ಸಖತ್ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಮಧ್ಯಾಹ್ನ 1 ಅವರ್ ಮಲ್ಕೊಂಡು ಎದ್ದು ಫ್ರೆಶ್ ಕುಡಿತಾ ಕೂತಿದ್ದೆ. ಇನ್ನೇನೊಬ್ರು ಜಿಮ್ಗೆ ಹೋಗ್ತಾವ್ರೆ ಅಂದರೆ ಮಕ್ಕಳಿಗಂತೂ ಕೊಟ್ಟಿದ್ದು ಮಿರರ್ ಮುಂದೆ ನೋಡ್ಕೊಂಡಿದ್ದು. ಮುದ್ದೆನ ಯಾಕೆ ಅಂದರೆ ನಾನು ಏನು ಹೇಳಿ, ಇದೇನಮ್ಮ ಇದು ಮುದ್ದೆನೇ ಅದೇ ಕಾಣ್ತಾ ಇಲ್ಲ ಹಂಗೆ. ಇನ್ನು ಮುದ್ದೆಗೆ ಕೋಟಿಂಗ್ ಹಾಕೋದು ಬೇಡವಾ? ಯಾರು ಕೊಟ್ಟು ಕೋಟಿಂಗ್? ನಾನು ಕೊಡ್ತೀನಿ ನೋಡಿ ಕೋಟಿಂಗ್. ಕೊಡು, ಮಾಡ್ತೀನಿ. ತಗೋ ಬಾ, ಮಿಕ್ಸ್ ಆಗಬೇಕದು. ಬಾ ಮಾಡು ಸೂಪರ್ ಮಾಡು. ಹೃದಯ ಮುದ್ದೆ ಮಾಡ್ತಾವಳೆ. ಎಸ್ ಇಲ್ಲಿ ಮೊಳಕೆ ಕಾಳು ಸಾಂಬಾರು ಎಲ್ಲ ಇವಳೇ ಮಾಡಿದ್ದು. ಇದು ಸ್ವಲ್ಪ ಓವರ್ ಆಯಿತು. ಲೇ ಗಮ್ಮ ಅಂತ ಸ್ಮೆಲ್ ಬರ್ತೈತಿ. ಈ ಥರ ಎಲ್ಲ ಮಾಡಬೇಕಾ? ಲೇ ಸರಿಯಾಗಿ ತಿರುಗುಸೆ ಮಗ.
ನೀನು ತಿರುಗಿಸಿದಲ್ಲ ಸೀಟಲ್ಲಿ ಹಂಗೆ ಐತೆ ಅದು ಓದಲ್ಲ. ಹತ್ರ ಇಟ್ಕೋ. ಹಾಂ, ಈಗ ತಿರುಗಿಸು. ಇವತ್ತು ನೈಟ್ ಊಟಕ್ಕೆ ನಾನು ಮಾಡ್ಕೊಂಡಿರೋದು ಮೊಳಕೆ ಕಾಳು ಸಾಂಬಾರು, ಮುದ್ದೆ, ತರಕಾರಿ ಪಲ್ಯ ಮತ್ತು ಚಿಕನ್ನು ಸ್ವಲ್ಪ. ಇಷ್ಟೆಲ್ಲ ನೈಟ್ ಊಟ ನಂದು ಪ್ಲೇಟು ಈ ಥರ ಇದೆ. ನಾನು ಬುಜ್ಜಿಗೂ ಸೇಮ್ ಕೊಡ್ತೀನಿ. ಸಲಾಡ್ ಆಲ್ರೆಡಿ ಅವಳು ತಿಂದಿದ್ಲು. ನೆಕ್ಸ್ಟು ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದೆ. 10,000 ಕಂಪ್ಲೀಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಆದ್ದರಿಂದ ಹೋದೆ. ಕನ್ನಡ ರಾಜ್ಯೋತ್ಸವದ್ದು ಇನ್ನೂ ಬ್ಯಾನರು ಅದು ಇದು ತೆಗ್ದಿರಲಿಲ್ಲ. ಮತ್ತು ಇನ್ನೊಂದು ಕಡೆ ಹೋದರೂ ಓಕೆ, ಏನಿದು ದೇವಸ್ಥಾನದ ಫುಲ್ ಜನ, ಫುಲ್ಲು ಹೋಮ ಗೀವನ ಥರ ಈ ಥರ ಅಂತ ಹೋಗಿ ನೋಡಿದ್ರೆ ಕಾರ್ತಿಕ ಮಾಸ ಅಲ್ವಾ, ಸೊ ತುಂಬ ಜೋರಾಗಿ ನಡೀತಾ ಇದೆ. ನಮ್ಮ ಜನ ಅವ್ರ ಆರೋಗ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಆದರೆ ನಾನು ನನ್ನ ದೇಹನ ಪೂಜಿಸ್ಕೊಂಡು ನನ್ನ ದೇಹನ ಕಾಪಾಡ್ಕೊತಾ ಇದ್ದೀನಿ. ಈ 10,000 ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.